ವೀಕ್ಷಕರೇ, ಇವತ್ತು ಎಲ್ಲಿ ನೋಡಿದ್ರು ಕೂಡ ಯು ಪಿ ಐ ಬಳಕೆ ಆಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂತಂದರೆ, ಅಲ್ಲೋಗಿ ಕಡಲೆ ಬೀಜ ತೊಗೊಂಡ್ರು ಯು ಪಿ ಐ, ಟೀ ಅಂಗಡಿಗೆ ಹೋದ್ರು ಯು ಪಿ ಐ, ಗೋಲ್ಗಪ್ಪ ತಿನ್ನೋಕೆ ಹೋದ್ರು ಯು ಪಿ ಐ, ಎಲೆ ಅಡಿಕೆ, ಹೂವು, ಹಣ್ಣು, ತರಕಾರಿ ಏನೇ ತಗೊಳಕ್ಕೆ ಹೋಗಿ ಯು ಪಿ ಐ. ಆದರೆ ವರ್ತಕರು ಯು ಪಿ ಐ ಬಳಸೋದಕ್ಕೆ ಇಷ್ಟು ದಿನ ಈಸಿ ಇತ್ತು ಅಂತ ಅಂದ್ಕೊಳ್ತಿದ್ರು. ಆದರೆ ಈಗ ಭಯ ಬೀಳೋ ಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಫೋನ್ಪೇ, ಪೇಟಿಎಮ್ ಮಾಡೋ ಬದಲು ಕ್ಯಾಶ್ ಕೊಟ್ಬಿಡಿ ಸರ್, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ವ್ಯಾಪಾರ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಪರ್ಚೇಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಯು ಪಿ ಐನ ಮೂಲಕ ನೀವು ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಕ್ಯಾಶ್ ಕೊಡಿ, ನಿಮ್ಗೇನು ಬೇಕೋ ತೊಗೊಂಡೋಗಿ. ಯಾವ ಒಂದು ಸರ್ ಮನೆ ಹೆಂಡತಿ ಮಕ್ಕಳನ್ನೆಲ್ಲ ಅಡಗಬೇಕಾಗತ್ತೆ, ಅಷ್ಟು ಟ್ಯಾಕ್ಸ್ ಹಾಕ್ತಿದ್ದಾರೆ, ನಮಗೆ ನೋಟಿಸ್ ಬರ್ತಿದೆ, ಟೆನ್ಷನ್ ಆಗುತ್ತೆ ಅಂತೇಳಿ ಭಯಭೀತರಾಗಿದ್ದಾರೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ರಾಂಗಾಗಿ ಪೋರ್ಟ್ರೇಟ್ ಆಗ್ತಾ ಇದೆ. ಇಲ್ಲಿ ಯಾರು ಮಾಡ್ತಿದ್ದಾರೆ, ಇದು ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಅನ್ನೋ ಗೊಂದಲಗಳು ಶುರು ಆಗ್ಬಿಟ್ಟಿದೆ. ಇದೆಲ್ಲದ ನಡುವೆ ಈಗ ವರ್ತಕರೇನು ಹೇಳ್ತಾರೆ, ನಮಗೆ ಫೋನ್ಪೇ ಮೂಲಕ ಪೇಮೆಂಟ್ ಮಾಡಿಬಿಡಿ, ಕ್ಯಾಶ್ ಇದ್ರೆ ಕೊಟ್ಬಿಡಿ ಅಂತಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಕ್ಯಾಶ್ ಇಲ್ಲ ಸರ್, ನಮ್ಮ ಕಡೆ ಫೋನ್ಪೇ ಗೂಗಲ್ ಪೇ ಐತ್ರಿ. ಸ್ಕ್ಯಾನರ್ ಇಲ್ಲಂದ್ರೆ ಈಗ ವ್ಯಾಪಾರ ಕಮ್ಮಿ ಆಗಿದೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋದು ಟ್ಯಾಕ್ಸ್ ಕೊಟ್ರೆ ಎಲ್ಲಿ ಜನ ಕಟ್ತಾರ. ನಮ್ಮ ದೋಸ್ತಿನ ಒಂದು ಬಂದವ್ರಿ 12 ಲಕ್ಷ ರೂಪಾಯಿ. ಕಾಲ ಬದಲಾಗ್ಬಿಟ್ಟಿದೆ. ಜನರ ಜೇಬಿನಲ್ಲಿ ಕ್ಯಾಶ್ ಇಟ್ಕೊಳ್ತಾ ಇಲ್ಲ. ಹೋದಲ್ಲಿ, ಬಂದಲ್ಲಿ, ಬಸ್ಸಲ್ಲಿ, ಅಂಗಡಿಗಳಲ್ಲಿ, ತರಕಾರಿ ಶಾಪಲ್ಲಿ ಅಷ್ಟೇ ಯಾಕೆ, ಸುಲಭ ಶೌಚಾಲಯದಲ್ಲೂ ಸ್ಕ್ಯಾನ್ ಮಾಡಿ ದುಡ್ಡು ಕೊಡೋ ಚಾಳಿ ರೂಢಿಯಾಗ್ಬಿಟ್ಟಿದೆ. ಆದ್ರೆ ಅದೇ ಸ್ಕ್ಯಾನರ್ಗಳು ವರ್ತಕರಿಗೆ ತಲೆನೋವಾಗಿ ಪರಿಣಮಿಸಿವೆ. ಯು ಪಿ ಐ ಪೇಮೆಂಟ್ ಬಿಡಿ, ಓನ್ಲಿ ಕ್ಯಾಶ್ ಕೊಡಿ. ತೆರಿಗೆ ಇಲಾಖೆ ನೋಟಿಸ್ಗೆ ವರ್ತಕರು ಸಿಡಿಮಿಡಿ. ಯುಪಿಐನಲ್ಲಿ ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿದ್ದ ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಇತರ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ. ಇದು ವ್ಯಾಪಾರಿಗಳಲ್ಲಿ ಆತಂಕ ಸೃಷ್ಟಿಸಿದೆ. ಅದರಲ್ಲೂ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಚಿಲ್ಲರೆ ವ್ಯಾಪಾರಿಗಳು ನಗದು ವ್ಯಾಪಾರಕ್ಕೆ ಮರಳುವ ಮನಸ್ಸು ಮಾಡ್ತಾ ಇದ್ದು, ಅಂಗಡಿಗಳಿಗೆ ಅಂಟಿಸಿದ್ದ ಯುಪಿಐ QR ಕೋಡ್ ಸ್ಟಿಕ್ಕರ್ ತೆಗಿತಾ ಇದ್ದಾರೆ. ಸಾರ್, ನನ್ನ ಫ್ರೆಂಡ್ಗೆ 12 ಲಕ್ಷದ ನೋಟಿಸ್. ಕ್ಯಾಶ್ ಇಲ್ಲ ಸರ್, ನಮ್ಮ ಕಡೆ ಫೋನ್ಪೇ ಗೂಗಲ್ ಪೇ ಐತ್ರಿ, ನೋಡ್ರಿ ಹೆಂಗ್ ಮಾಡ್ತೀವ್ರಿ ಅಂತ ಹೇಳ್ತಾವ್ರಿ. ಮುಂದೆ ಪ್ರಾಬ್ಲಮ್ ಬರುತ್ತೆ ಸರ್, ಅದರ ಸಂಬಂಧ ಪೈಲಾನ ಮಾಡ್ಬಿಟ್ಟಿವ್ರಿ ನಾವು. ನಮ್ಮ ದೋಸ್ತಿಂದ ಒಂದು ಬಂದವ್ರಿ 12 ಲಕ್ಷ ರೂಪಾಯಿ. ಇಲ್ಲಿ ಶಿವಾಜಿ ಗಾರ್ಡನ್ ಅವ್ರು 5 ವರ್ಷದ ಹಾಕಿದವ್ರಿ, ಒಮ್ಮೆ ಹಾಕಿದವ್ರಿ. ಮೊದಲೇ ವ್ಯಾಪಾರ ಇಲ್ಲ, ಈಗ ಗ್ರಾಹಕರು ಬರ್ತಿಲ್ಲ. ಫೋನ್ಪೇ ಲೈಫ್ ಲಾಂಗ್ ಅವ್ನಿಗೆ 550 ಕೊಡ್ರಿ, ಲೈಫ್ ಲಾಂಗ್ 550 ತಿಂಗಳ 25 ನಮ್ ಗೋಲ್ ಕೇಳೋರು ಯಾರು ಇಲ್ಲ. ಅವ್ರು ಮೊನ್ನೆ 318 ರೂಪಾಯಿ ಕಟ್ಟಾಗೈತೆ ಜನವರಿ 1. ಬಂಡವಾಳ ಹಾಕಿ ಲಾಸ್ ಮಾಡ್ಕೋಬೇಕಾ? ಈಗ ಅದ್ರ ಕಮ್ಮಿ ಆಗಿದೆ ಸರ್, ಅದು ಕಮ್ಮಿ ಆಗಿದೆ, ವ್ಯಾಪಾರನೂ ಕಮ್ಮಿ ಆಗಿದೆ. ಎರಡು ಇಟ್ಟಿದ್ದೀವಿ. ಸ್ಕ್ಯಾನರ್ ಇಲ್ಲಾಂದ್ರೆ ಈಗ ಎಲ್ಲ ಜನ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ದಾರೆ, ಅದರಿಂದಲೂ ವ್ಯಾಪಾರಗಳು ಕಮ್ಮಿ ಆಗಿದ್ದಾವೆ. ಈಗ ಅದು ತೆಗೆದ್ರೂ ವ್ಯಾಪಾರ ಆಗಲ್ಲ, ಮಡಗುರೆ ನಮಗೆ ಹಿಂಸೆ ಆ ಥರ ಆಗ್ತಾ ಇದೆ. ಅಡಕತ್ತರಿಗೆ ಸಿಲುಕಿದ ಅಡಿಕೆ ಬೇಕರಿ ಮಾಲೀಕರು. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋದು ಟ್ಯಾಕ್ಸ್ ಕೊಟ್ರೆ ಎಲ್ಲಿ ಜನ ಕಟ್ತಾರ, ಏನು ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮೊದಲು ತೊಗೊಳ್ತಿದ್ವಿ, ಈಗೆಲ್ಲ ನಾವು ಬಂದ್ ಮಾಡಿದ್ದೀವಿ ಸರ್. ಕ್ಯಾಶೇ ತೊಗೊಳ್ತಾ ಇದ್ವಿ. ಅದೇ ಮಂದಿ ಏನಾದ್ರು ಈಗ ಪ್ರಾಬ್ಲಮ್ ಆಗ್ಬೋದು ಟ್ಯಾಕ್ಸಿಂದ ಅಂತ ಹೇಳಕ್ಕೆ. ಬರೀ ನಗದು ಕೊಡಿ ಅಂದ್ರೆ ವ್ಯಾಪಾರ ಆಗಲ್ಲ. ಚಿಲ್ಲರೆ ಇರುವುದಿಲ್ಲ. 5 ರೂಪಾಯಿ ಬೇಕಾದ್ರೆ ಚಿಲ್ಲರೆ ಅದಕ್ಕೆ ಹಾಕ್ತಾರೆ, ಸ್ಕ್ಯಾನರ್ಗೆ ಬರುತ್ತೆ. ಸಮಸ್ಯೆ ಅಂದರೆ ಸ್ಕ್ಯಾನರ್ ನಮಗೆ ಏನು ಸತ್ಯವಾದ ಅದು ಒಳ್ಳೆಯದು, ಚಿಲ್ಲರೆಗೂ ನಮಗೆ ತೊಂದರೆ ಇರೋದು. ನಾವು ರಿಟರ್ನ್ ಕೊಡಲಿಕ್ಕೆ ಕೂಡ ಕಷ್ಟ ಆಗ್ತದೆ, ಕೆಲವೊಂದು ಇರುವುದಿಲ್ಲ, ಇರ್ತದೆ. ಅದರ ಲಾಭ ತುಂಬ ಉಂಟು. ಯುಪಿಐ ಬದಲು ಕ್ಯಾಶ್ ಪಡೆದರೂ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಸೂಚನೆ ಕೊಟ್ಟಿದೆ. ಆದ್ದರಿಂದ ವರ್ತಕರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇವತ್ತು ಎಲ್ಲಿ ನೋಡಿದ್ರು ಕೂಡ ಯು ಪಿ ಐ ಬಳಕೆ ಆಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂತಂದರೆ, ಅಲ್ಲೋಗಿ ಕಡಲೆ ಬೀಜ ತೊಗೊಂಡ್ರು ಯು ಪಿ ಐ, ಟೀ ಅಂಗಡಿಗೆ ಹೋದ್ರು ಯು ಪಿ ಐ, ಗೋಲ್ಗಪ್ಪ ತಿನ್ನೋಕೆ ಹೋದ್ರು ಯು ಪಿ ಐ, ಎಲೆ ಅಡಿಕೆ, ಹೂವು, ಹಣ್ಣು, ತರಕಾರಿ ಏನೇ ತಗೊಳಕ್ಕೆ ಹೋಗಿ ಯು ಪಿ ಐ. ಆದರೆ ವರ್ತಕರು ಯು ಪಿ ಐ ಬಳಸೋದಕ್ಕೆ ಇಷ್ಟು ದಿನ ಈಸಿ ಇತ್ತು ಅಂತ ಅಂದ್ಕೊಳ್ತಿದ್ರು. ಆದರೆ ಈಗ ಭಯ ಬೀಳೋ ಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಫೋನ್ಪೇ, ಪೇಟಿಎಮ್ ಮಾಡೋ ಬದಲು ಕ್ಯಾಶ್ ಕೊಟ್ಬಿಡಿ ಸರ್, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ವ್ಯಾಪಾರ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಪರ್ಚೇಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಯು ಪಿ ಐನ ಮೂಲಕ ನೀವು ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಕ್ಯಾಶ್ ಕೊಡಿ, ನಿಮ್ಗೇನು ಬೇಕೋ ತೊಗೊಂಡೋಗಿ. ಯಾವ ಒಂದು ಸರ್ ಮನೆ ಹೆಂಡತಿ ಮಕ್ಕಳನ್ನೆಲ್ಲ ಅಡಗಬೇಕಾಗತ್ತೆ, ಅಷ್ಟು ಟ್ಯಾಕ್ಸ್ ಹಾಕ್ತಿದ್ದಾರೆ, ನಮಗೆ ನೋಟಿಸ್ ಬರ್ತಿದೆ,
ಟೆನ್ಷನ್ ಆಗುತ್ತೆ ಅಂತೇಳಿ ಭಯಭೀತರಾಗಿದ್ದಾರೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ರಾಂಗಾಗಿ ಪೋರ್ಟ್ರೇಟ್ ಆಗ್ತಾ ಇದೆ. ಇಲ್ಲಿ ಯಾರು ಮಾಡ್ತಿದ್ದಾರೆ, ಇದು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಅನ್ನೋ ಗೊಂದಲಗಳು ಶುರು ಆಗ್ಬಿಟ್ಟಿದೆ. ಇದೆಲ್ಲದ ನಡುವೆ ಈಗ ವರ್ತಕರೇನು ಹೇಳ್ತಾರೆ, ನಮಗೆ ಫೋನ್ಪೇ ಮೂಲಕ ಪೇಮೆಂಟ್ ಮಾಡಿಬಿಡಿ, ಕ್ಯಾಶ್ ಇದ್ರೆ ಕೊಟ್ಬಿಡಿ ಅಂತಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಕ್ಯಾಶ್ ಇಲ್ಲ ಸರ್ ನಮ್ಮ ಕಡೆ, ಫೋನ್ಪೇ ಗೂಗಲ್ ಪೇ ಐತ್ರಿ. ಸ್ಕ್ಯಾನರ್ ಇಲ್ಲ ಅಂದ್ರೆ ಈಗ ವ್ಯಾಪಾರನೂ ಕಮ್ಮಿ ಆಗಿದೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋದ್ರೆ ಆಧಾರ ಟ್ಯಾಕ್ಸ್ ಕೊಟ್ರೆ ಎಲ್ಲಿ ಜನ ಕಟ್ತಾರ. ನಮ್ಮ ದೋಸ್ತಿಂದ ಒಂದು ಬಂದವ್ರಿ 12 ಲಕ್ಷ ರೂಪಾಯಿ. ಕಾಲ ಬದಲಾಗ್ಬಿಟ್ಟಿದೆ. ಜನರ ಜೇಬಿನಲ್ಲಿ ಕ್ಯಾಶ್ ಇಟ್ಕೊಳ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ಬಸ್ಸಲ್ಲಿ ಅಂಗಡಿಗಳಲ್ಲಿ ತರಕಾರಿ ಶಾಪಲ್ಲಿ ಅಷ್ಟೇ ಯಾಕೆ, ಸುಲಭ ಶೌಚಾಲಯದಲ್ಲೂ ಸ್ಕ್ಯಾನ್ ಮಾಡಿ ದುಡ್ಡು ಕೊಡೋ ಚಾಳಿ ರೂಢಿಯಾಗ್ಬಿಟ್ಟಿದೆ. ಆದ್ರೆ ಅದೇ ಸ್ಕ್ಯಾನರ್ಗಳು ವರ್ತಕರಿಗೆ ತಲೆನೋವಾಗಿ ಪರಿಣಮಿಸಿವೆ. UPI ಪೇಮೆಂಟ್ ಬಿಡಿ, ಓನ್ಲಿ ಕ್ಯಾಶ್ ಕೊಡಿ. ತೆರಿಗೆ ಇಲಾಖೆ ನೋಟಿಸ್ಗೆ ವರ್ತಕರು ಸಿಡಿಮಿಡಿ. UPIನಲ್ಲಿ ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿದ್ದ ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಇತರ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ. ಇದು ವ್ಯಾಪಾರಿಗಳಲ್ಲಿ ಆತಂಕ ಸೃಷ್ಟಿಸಿದೆ. ಅದರಲ್ಲೂ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಚಿಲ್ಲರೆ ವ್ಯಾಪಾರಿಗಳು ನಗದು ವ್ಯಾಪಾರಕ್ಕೆ ಮರಳುವ ಮನಸ್ಸು ಮಾಡ್ತಾ ಇದ್ದು, ಅಂಗಡಿಗಳಿಗೆ ಅಂಟಿಸಿದ್ದ UPI QR ಕೋಡ್ ಸ್ಟಿಕ್ಕರ್ ತೆಗಿತಾ ಇದ್ದಾರೆ. ಸಾರ್, ನನ್ನ ಫ್ರೆಂಡ್ಗೆ 12 ಲಕ್ಷದ ನೋಟಿಸ್. ಕ್ಯಾಶ್ ಇಲ್ಲ ಸರ್ ನಮ್ಮ ಕಡೆ, ಫೋನ್ಪೇ ಗೂಗಲ್ ಪೇ ಐತ್ರಿ, ನೋಡ್ರಿ ಹೆಂಗ್ ಮಾಡ್ತೀವ್ರಿ ಅಂತ ಹೇಳ್ತಾವ್ರಿ. ಮುಂದೆ ಪ್ರಾಬ್ಲಮ್ ಬರುತ್ತೆ ಸರ್, ಅದರ ಸಂಬಂಧ ಪೈಲಾನ ಮಾಡ್ಬಿಟ್ಟಿವ್ರಿ ನಾವು. ನಮ್ಮ ದೋಸ್ತಿಂದ ಒಂದು ಬಂದವ್ರಿ 12 ಲಕ್ಷ ರೂಪಾಯಿ. ಇಲ್ಲಿ ಶಿವಾಜಿ ಗಾರ್ಡನ್ ಅವ್ರು 5 ವರ್ಷದ ಹಾಕಿದವ್ರಿ, ಒಮ್ಮೆ ಹಾಕಿದವ್ರಿ. ಮೊದಲೇ ವ್ಯಾಪಾರ ಇಲ್ಲ, ಈಗ ಗ್ರಾಹಕರು ಬರ್ತಿಲ್ಲ. ಫೋನ್ಪೇ ಲೈಫ್ ಲಾಂಗ್ ಅವ್ನಿಗೆ 550 ಕೊಡ್ರಿ, ಲೈಫ್ ಲಾಂಗ್ 550 ತಿಂಗಳ 25 ನಮ್ ಗೋಲ್ಡ್ ಕೇಳೋರು ಯಾರು ಇಲ್ಲ. ಅವ್ರು ಮೊನ್ನೆ 318 ರೂಪಾಯಿ ಕಟ್ಟಾಗಿದೆ ಜನವರಿ 1. ಬಂಡವಾಳ ಹಾಕಿ ಲಾಸ್ ಮಾಡ್ಕೋಬೇಕಾ? ಈಗ ಅದ್ರ ಕಮ್ಮಿ ಆಗಿದೆ ಸರ್, ಅದು ಕಮ್ಮಿ ಆಗಿದೆ, ವ್ಯಾಪಾರನೂ ಕಮ್ಮಿ ಆಗಿದೆ. ಎರಡು ಇಟ್ಟಿದ್ದೀವಿ. ಸ್ಕ್ಯಾನರ್ ಇಲ್ಲ ಅಂದ್ರೆ ಈಗ ಎಲ್ಲ ಜನ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ದಾರೆ, ಅದರಿಂದಲೂ ವ್ಯಾಪಾರಗಳು ಕಮ್ಮಿ ಆಗಿದ್ದಾವೆ. ಈಗ ಅದು ತೆಗೆದ್ರೂ ವ್ಯಾಪಾರ ಆಗಲ್ಲ, ಮಡಗುರೆ ನಮಗೆ ಹಿಂಸೆ ಥರ ಆಗ್ತಾ ಇದೆ. ಅಡಕತ್ತರಿಗೆ ಸಿಲುಕಿದ ಅಡಿಕೆ ಬೇಕರಿ ಮಾಲೀಕರು. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋದ್ರೆ ಆಧಾರ ಟ್ಯಾಕ್ಸ್ ಕೊಟ್ರೆ ಎಲ್ಲಿ ಜನ ಕಟ್ತಾರ, ಏನು ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮೊದಲು ತೊಗೊಳ್ತಿದ್ವಿ, ಈಗೆಲ್ಲ ನಾವು ಬಂದ್ ಮಾಡಿದ್ದೀವಿ ಸರ್. ಕ್ಯಾಶೇ ತೊಗೊಳ್ತಾ ಇದ್ವಿ. ಅದೇ ಮಂದಿ ಏನಾದ್ರು ಈಗ ಪ್ರಾಬ್ಲಮ್ ಆಗ್ಬೋದು ಟ್ಯಾಕ್ಸಿಂದ ಅಂತ ಹೇಳಕ್ಕೆ. ಬರೀ ನಗದು ಕೊಡಿ ಅಂದ್ರೆ ವ್ಯಾಪಾರ ಆಗಲ್ಲ. ಸ್ಕ್ಯಾನರ್ ಬರುತ್ತೆ, ಯಾರ ಹತ್ರ ಚಿಲ್ಲರೆ ಇರುವುದಿಲ್ಲ. 5 ರೂಪಾಯಿ ಬೇಕಾದ್ರೆ ಚಿಲ್ಲರೆ ಅದಕ್ಕೆ ಹಾಕ್ತಾರೆ, ಸ್ಕ್ಯಾನರ್ಗೆ ಬರುತ್ತೆ. ಸಮಸ್ಯೆ ಅಂದರೆ ಸ್ಕ್ಯಾನರ್ ನಮಗೆ ಏನು ಸತ್ಯವಾದ ಅದು ಒಳ್ಳೆಯದು. ಚಿಲ್ಲರೆಗೂ ನಮಗೆ ತೊಂದರೆ ಇರೋದು, ನಾವು ರಿಟರ್ನ್ ಕೊಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಕೆಲವೊಂದು ಇರುವುದಿಲ್ಲ, ಇರ್ತದೆ. ಅದರ ಲಾಭ ತುಂಬ ಉಂಟು. UPI ಬದಲು ಕ್ಯಾಶ್ ಪಡೆದರೂ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಸೂಚನೆ ಕೊಟ್ಟಿದೆ. ಆದ್ದರಿಂದ ವರ್ತಕರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.